ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 11ನೇ ತಾರೀಕಿಂದು ಇಲ್ಲೇನಾಗುತ್ತೆ, ನಾಯಕರು ಶ್ರೀರಾಮೇಗೌಡರು ಮತ್ತು ಭದ್ರಾ ಅಜ್ಜಿ ಎಲ್ಲರ ಮನೆಯವರೆಲ್ಲರೂ ವಿದ್ಯೆ ಹತ್ರ ಬಂದಿರ್ತಾರೆ. ನಾಯಕರು ನೋಡ್ರಿ ಗೌಡ್ರೆ, ಇವಾಗ ನೀವು ನಾಳೆ ನಿಮ್ಮ ಸೊಸೆನ ಪರೀಕ್ಷೆ ಬರ್ಸೋಕ್ಕೆ ಕರ್ಕೊಂಡು ಹೋಗ್ತೀರಲ್ವಾ, ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ನಾಯಕರು ಕೇಳ್ತಾರೆ. ಆವಾಗ ಶ್ರೀರಾಮೇಗೌಡರು ಏನೋ ಮಾತಾಡೋದು ಸುಮ್ಮನೆ ಇರ್ತಾರೆ. ನಾನು ನಿಮಗೆ ಹೇಳ್ತಾ ಇರೋದು, ಇವಾಗ ನಿಮ್ಮ ಸೊಸೆಗೆ ನೀವೇ ಹೇಳಿದಿರ ಎಷ್ಟೋ ಭಾಷಣಗಳಲ್ಲಿ, ಹೆಣ್ಮಕ್ಳು ಓದಬೇಕು, ಹೆಣ್ಮಕ್ಳು ಮುಂದೆ ಬರಬೇಕು, ಹೆಣ್ಮಕ್ಳಿಗೆ ಒಳ್ಳೆ ವಿದ್ಯೆ ಕೊಡಬೇಕು, ನಮ್ಮ ದೇಶಕ್ಕೆ ಹೆಣ್ಮಕ್ಳು ಓದಿದ್ರೇ ಮುಖ್ಯ ಅಂತೆಲ್ಲ ಹೇಳ್ಕೊಬಂದಿದ್ದೀರಾ ನೀವು. ಅದರಿಂದ ನಿಮ್ಮ ಸೊಸೆನ ಅದರಲ್ಲೂ ಈ ಪರಿಸ್ಥಿತಿಲಿ ಕಾಲು ಈ ಥರ ಏಟ್ ಮಾಡ್ಕೊಂಡಿರೋ ಪರಿಸ್ಥಿತಿಲಿ ನೀವೇ ಕರ್ಕೊಂಡೋಗಿ ಪರೀಕ್ಷೆ ಬರ್ಸಿದಾಗ ನಮ್ಮ ಪಕ್ಷಕ್ಕೂ ಒಳ್ಳೆ ಹೆಸರು ಬರುತ್ತೆ, ನಿಮಗೂ ಒಳ್ಳೆ ಹೆಸರು ಬರುತ್ತೆ. ಯೋಚನೆ ಮಾಡಿರಿ ಗೌಡ್ರೆ ನಾನು ಹೇಳ್ತಿರೋದು ಅಂತಂದ್ಬಿಟ್ಟು ನಾಯಕರು ಹೇಳ್ತಾ ಇರ್ತಾರೆ. ಇಲ್ಲಿ ಈಶ್ವರಿಗೆ ಮತ್ತು ಸಾವಿತ್ರಿಗೆ ಇಬ್ರಿಗೂ ಇವಳನ್ನ ಹೆಂಗಾರ ಮಾಡಿ ಪರೀಕ್ಷೆ ಬರ್ಸ್ಬಾರ್ದು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಇವ್ರು ಹೇಳ್ತಿರೋದು ನೋಡಿದ್ರೆ ಅವರಿಬ್ರಿಗೂ ಹಂಗೆ ಹೊಟ್ಟೆಲಿ ಹುಳ ಒದ್ದಾಡ್ದಂಗೆ ಆಯ್ತಾ ಇರ್ತೈತೆ. ಹಂಗೆ ಇಬ್ಬರು ಒದ್ದಾಡ್ತಿರ್ತಾರೆ, ಈಶ್ವರಿನೂ ಮತ್ತು ಸಾವಿತ್ರಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಚಿತ್ರಾನು ಮತ್ತು ವಿನಂತಿ ಕೂಡ ಅಷ್ಟೇನೆ. ಸರಿ, ನಾಯಕರು ಮತ್ತೆ ಇನ್ನೊಂದ್ಸತಿ ಕೇಳ್ತಾರೆ, ಶಿವರಾಮೇಗೌಡ್ರೆ ಏನು ಮಾಡ್ತೀರಾ, ನಾನು ಹೇಳಿದ್ದು ಅಂದ್ಬಿಟ್ಟು ನಾಯಕರು ಕೇಳ್ತಾರೆ. ಆವಾಗ ಭಾಗೀರಥಮ್ಮನವರು, ಶಿವರಾಮ ಏನು ಮಾಡ್ತೀಯಪ್ಪ, ಅವ್ರು ಹೇಳ್ತಿರೋದು ಸರಿಯಾಗಿ ಅದೇ ಕಣಪ್ಪ, ನಮ್ಮ ಇದ್ದೀನ ಕರ್ಕೊಂಡೋಗಿ ಪರೀಕ್ಷೆ ಬರ್ಸಿದ್ರೆ ನಮ್ಮ ಪಕ್ಷಕ್ಕೂ ಒಳ್ಳೇದೈತೈತೆ, ನಿನಗೂ ಒಳ್ಳೇದಾಯ್ತೈತೆ ಕಣಪ್ಪ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅವಾಗ ಮತ್ತೆ ನಾಯಕರು, ಶಿವರಾಮೇಗೌಡ್ರೆ ಏನು ಮಾಡ್ತೀರಾ, ನಾನು ಹೇಳಿದ್ದ ಏನು ಯೋಚನೆ ಮಾಡ್ತಿದ್ದೀರಾ, ಇವಾಗೇನು ಪರೀಕ್ಷೆ ಕರ್ಕೊಂಡೋಗಿ ಬರ್ಸ್ತೀರಾ ನೀವು ನಿಮ್ಮ ಸೊಸೆನ ಅಂತ ಅಂದ್ಬಿಟ್ಟು ಮತ್ತೆ ಕೇಳ್ತಾರೆ. ಅವಾಗ ಶಿವರಾಮೇಗೌಡರು, ನೋಡ್ರಿ ನಾಯಕರೇ, ನೀವು ನಮ್ಮ ಪಕ್ಷಕ್ಕೆ ಒಳ್ಳೇದಾಯ್ತೈತೆ ಮತ್ತು ನಮಗೆಲ್ಲ ಒಳ್ಳೇದಾಯ್ತೈತೆ ಅಂತ ನಂಗಿದ್ದಿದ್ರೆ ನೀವು ಏನು ಹೇಳಿದ್ರು ಕರೆಕ್ಟಾಗಿ ದಿಟ್ಟವಾಗಿ ಇರ್ತೈತೆ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಓ ಹೌದಾ, ಹಾಗಾದರೆ ಪರೀಕ್ಷೆ ಬರ್ಸೋಕೆ ಕರ್ಕೊಂಡು ಹೋಗ್ತೀರಾ, ಏನಪ್ಪ ಯುವನಾಯಕ ಭದ್ರಾಗೌಡ್ರವ್ರೆ, ನೀವು ನಿಮ್ಮ ಮಿಸ್ಸಸ್ನ ಪರೀಕ್ಷೆ ಬರ್ಸೋಕೆ ಕರ್ಕೊಂಡು ಹೋಗ್ತೀರಲ್ವಾ ಅಂತಾಗ ಭದ್ರಾ ತಲೆ ಬಗ್ಸ್ಕೊಂಡು ನಿಂತಿರ್ತಾರೆ. ನಿಮಗೆ ಕಣ್ರಿ ವಿನಾಯಕರು ಹೇಳ್ತಾ ಇರೋದು ನಾನು ಅಂತ ನಾಯಕರು ಹೇಳ್ತಾರೆ. ಆವಾಗ ಶಿವರಾಮೇಗೌಡರು ಮುಖ ನೋಡ್ತಾರೆ. ಭದ್ರಾ ಶಿವರಾಮೇಗೌಡರು ಹ್ಞೂ ಅಂತ ಸನ್ನೆ ಮಾಡ್ತಾರೆ. ಭದ್ರಾ, ಅಯ್ಯೋ ಅದಕ್ಕೇನಂತೆ ಬಿಡಿ, ನಮ್ಮ ಅಪ್ಪಯ್ಯನೇ ಹ್ಞೂ ಅಂತ ಅಂದಮೇಲೆ ನಂದೇನದೇ, ನಮ್ಮ ಅಪ್ಪಯ್ಯ ಹೆಂಗೆ ಹೇಳ್ತಾರೋ ನಾನು ಹಂಗೆ ಕೇಳ್ತೀನಿ, ಆಯಿತು ಬಿಡಿ ನೀವು ಹೇಳ್ದಂಗೆ ಮಾಡೋಣ, ನೀವು ಇಷ್ಟು ದೊಡ್ಡವರೆಲ್ಲ ಹೇಳ್ಬೇಕಾರೆ ನಾನು ಇಲ್ಲ ಅನ್ನೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಭದ್ರಾ ಅಂದಾಗ, ಸರಿಪ್ಪ ಆಯಿತು, ನಾಳೆ ಪರೀಕ್ಷೆ ಬರ್ಸೋಕೆ ಕರ್ಕೊಂಡೋಗ್ರಿ ಎಲ್ಲರೂ ಸೇರಿಕೊಂಡು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಇದ್ದಿಂಗೆ ಸರಿಮ್ಮ ನಾನು ಬರ್ತೀನಿ ಅಂದಾಗ, ಚಾನೇ ಥ್ಯಾಂಕ್ಸು ಸರ್ ಅಂದಾಗ, ಯಾಕಮ್ಮ ಏನಿಲ್ಲ ಬಿಡಮ್ಮ, ನಿಮ್ಮ ಮಾವನವ್ರಿಗೆ ಪಕ್ಷಕ್ಕೆಲ್ಲ ಒಳ್ಳೇದಾಗಲಿ ಅಂತಲೇ ಅಲ್ವ ನಾವಿದೆಲ್ಲ ಮಾಡ್ತಾ ಇರೋದು, ಮತ್ತು ಹೆಣ್ಮಕ್ಳು ಮುಂದೆ ಬರಬೇಕು, ಎಲ್ಲದರಲ್ಲೂ ಅಷ್ಟೇ ಹೆಣ್ಮಕ್ಳು ಒಳ್ಳೆ ವಿದ್ಯೆ ತೊಗೊಂಡು ಮುಂದೆ ಬರಬೇಕು ಅನ್ನೋದು ಒಂದು ಉದ್ದೇಶ ಕಣಮ್ಮ ನಮಗೆಲ್ಲರಿಗೂ ಇರೋದು ಅಂತಂದ್ಬಿಟ್ಟು ನಾಯಕರು ಹೇಳ್ತಾರೆ. ನೋಡಮ್ಮ ಚೆನ್ನಾಗಿ ಓದ್ಕೋಬೇಕು ಅಂದಾಗ, ಹ್ಞೂ ಸರ್ ಓದ್ಕೋತೀನಿ ಅಂದಾಗ, ಓದ್ಕೊಳ್ಳೋದ್ರ ಜೊತೆಗೆ ನೀನು ಆರೋಗ್ಯನೂ ನೋಡ್ಕೋಬೇಕು, ನಿನ್ನ ಕಾಲು ನೋವಿದೆ ಅಲ್ವಾ ಅದನ್ನು ನೋಡ್ಕೋಬೇಕು ನೀನು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಆಯಿತು ಸರ್, ಸಾನೇ ಥ್ಯಾಂಕ್ಸ್ ಸರ್ ಅಂದರೆ, ಪರವಾಗಿಲ್ಲಮ್ಮ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊಂಟ್ಬಿಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರು ಓದ್ತಿದ್ದಂಗೆನೇ ಭಾಗೀರಥಮ್ಮರು ಮತ್ತು ಶಿವರಾಮೇಗೌಡರು, ಈಶ್ವರಿ, ವಿನಂತಿ, ಚಿತ್ರ, ಸಾವಿತ್ರಿ ಎಲ್ಲ ಅಲ್ಲೇ ನಿಂತಿರ್ತಾರೆ. ಸಾವಿತ್ರಿ, ಅಲ್ಲ ಕಣಣ್ಣ, ಅವ್ರು ಏನೋ ಹೇಳ್ಬಿಟ್ರು ಅಂತ ಅಂದ್ಬಿಟ್ಟು ನೀನು ಪರೀಕ್ಷೆ ಬರ್ಸ್ಕೊಳ್ಳೋಕ್ಕೆ ಒಪ್ಕೊಬಿಡೋದೆ ನೀನು ಅಂತಂದ್ಬಿಟ್ಟು ಸಾವಿತ್ರಿ ಅಂತಾಳೆ. ಅವಾಗ ಈಶ್ವರಿ, ಹೌದು ಬಾವ, ನೀವು ಅವ್ರು ಹೇಳಿದ್ಕೆಲ್ಲ ನಾವು ಹ್ಞೂ ಅಂದ್ಬಿಟ್ರೆ, ನೀವು ನಾಳೆ ಅವಳನ್ನ ಕರ್ಕೊಂಡೋಗಿ ಪರೀಕ್ಷೆ ಬರ್ಸ್ಕೊಂಬಂದ್ರೆ ಅವಳ ಮುಂದೆ ನಾವು ತಲೆ ಬಗ್ಸ್ದಂಗೆ ಆಗೋಕ್ಕಿಲ್ವ ಬಾವ ಅಂತಂದ್ಬಿಟ್ಟು ಈಶ್ವರಿ ಅಂತಾಳೆ. ಅವಾಗ ಇಲ್ಲಿ ತಲೆ ಬಗ್ಸೋದು ತಲೆ ಎತ್ತೋದಲ್ಲ, ಒಂದೊಂದು ಸಮಯದಲ್ಲಿ ನಾವು ತಲೆ ಬಗ್ಸು ಕೂಡ ನಡ್ಕೋಬೇಕಾಯ್ತೈತೆ. ಅವರು ನಾಯಕರು ಅಂದಮೇಲೆ ಅವ್ರಿಗೊಂದು ಒಳ್ಳೆ ಗೌರವ ಇದೆ, ಒಂದು ಸ್ಥಾನಮಾನ ಐತೆ, ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು, ಅವ್ರು ಹೇಳಿದ ಮಾತಿಗೆ ಮರ್ಯಾದೆ ಕೊಡಬೇಕು ಅಂದರೆ ನಾವು ಹೇಳ್ದಂಗೆ ಕೇಳಬೇಕು. ಅವ್ರ ಮಾತಿಗೆ ನಾನು ಯಾವತ್ತೂ ಇಲ್ಲ ಅನ್ನಲ್ಲ, ಅವ್ರಿಗೆ ನಾನು ಅಷ್ಟೇ ಗೌರವ ಕೊಡ್ತೀನಿ. ಈ ರಾಜಕೀಯ ವಿಷಯಕ್ಕೆ ನೀವು ಯಾರೋ ತಲೆ ಹಾಕೋದು ಬೇಕಾಗಿಲ್ಲ, ನಿಮ್ಮ ಕೆಲಸ ಏನದ ಅದು ನೋಡ್ಕೊಳ್ಳಿ, ಸರಿ ಕಣವ ನಾನು ಬರ್ತೀನಿ ಅಂತ ಶಿವರಾಮೇಗೌಡರು ಭಾಗೀರಥಮ್ಮಗೆ ಹೇಳಿ ಅಲ್ಲಿ ಹೊಂಟೋಗ್ತಾರೆ. ಅಲ್ಲಿ ಹೊಂಟ್ಬಿಡ್ತಾರೆ. ಮತ್ತು ಅಲ್ಲಿ ಈಶ್ವರಿ, ಚಿತ್ರ, ವಿನಂತಿ, ಸಾವಿತ್ರಿ ಎಲ್ಲ ಜಾಗ ಖಾಲಿ ಮಾಡ್ತಾರೆ, ಅವರು ಹೋಗ್ತಾರೆ. ಆಮೇಲೆ ಭಾಗೀರಥಮ್ಮನವರು, ಆಹಾ ಛತ್ರಿಗಳ, ನೀವು ಅವಳನ್ನ ಪರೀಕ್ಷೆ ಬರ್ಸ್ಬಾರ್ದು ಅಂತ ಏನೇನೋ ಪೀಲಾನೆ ಮಾಡ್ತಿದ್ದೀರಲ್ವಾ, ಸರಿ ನನಗೆ ರಾಜಕೀಯ ಗೊತ್ತಿಲ್ಲ, ನಾನು ಗೊತ್ತಿರೋ ವಿದ್ಯೆದಲ್ಲೇ ಭದ್ರನ ಇದ್ದಿನ ಒಂದು ಮಾಡೇ ಮಾಡ್ತೀನಿ, ನೋಡಿ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಒಂದಾಗಬೇಕು, ಹಂಗೆ ನಾನು ಮಾಡ್ತೀನಿ ಇವಾಗ ಅಂತ ಅಂದ್ಬಿಟ್ಟು ಅಜ್ಜಿ ಅನ್ಕೊಂತಿರ್ತಾರೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ವಿದ್ಯೆ ಓದ್ಕೊಂಡು ಕೂತಿರ್ತಾಳೆ. ಭದ್ರಾ ಬರ್ತಾರೆ. ಓಹೋ ಓದ್ತಿದ್ದಾಳೆ ಇವಳು, ಮುಂಚೆನೇ ಜಾಸ್ತಿ ಓದ್ತಿದ್ಲು, ಪರೀಕ್ಷೆ ಬರ್ತೀನೋ ಇಲ್ವೋ ಅಂತಲೇ ಗೊತ್ತಿರಲಿಲ್ಲ, ಆವಾಗಲೇ ಆ ಪಾಟಿ ಓದ್ತಿದ್ದವಳು, ಈಗ ಪರೀಕ್ಷೆ ಬರೀತಾಳೆ ಅಂತ ಗೊತ್ತಾಗ್ಬಿಟ್ಟದೆ ಏನು ಬಿಟ್ಟಾಳೆ, ಇನ್ನು ಓದ್ತಾನೇ ಇರ್ತಾಳೆ, ಇವಳನ್ನ ಹೆಂಗಾರ ಮಾಡಿ ಇವಾಗ ಕೆಣಕ್ಬೇಕಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡು ಒತ್ತರಿಕೆ ಬೀರ್ನೆ ಒತ್ತಿನೇ ರೆಡಿ ಆಗ್ಬಿಡು ಅಂತ ಅಂದ್ಬಿಟ್ಟು ವಿದ್ಯಂಗೆ ಅಂತಾರೆ. ಎಲ್ಗೋ ಆ ಗೋಪಾಲಣ್ಣನ ತಿಪ್ಪೆಗೆ ಯಾಕೋ ನಾನು ಯಾಕೆ ಬರೋನೆ ಅಂದಂಗೆ, ಮತ್ತು ಇನ್ನೇನು ಕೇಳಿದ್ರು, ಓಹೋ ಒತ್ತಿಲೇನೆ ರೆಡಿಯಾಗೋ ಬಿರ್ನೆ ಅಂದರೆ ಏನೋ ಕೇಳ್ತಿದ್ದಾಳು ಅಂದಾಗ, ಅದನ್ನೇ ನೋಡಿಲೇ ಅಂದಾಗ,
ನೋಡ್ತಾ ಇದ್ದೀನಿ ಹೇಳ್ರಿ ಗೌಡ್ರಿ ನಿಮ್ಮನ್ನೇ ಅಂದಾಗ, ಯಪ್ಪ ನಿನಗೆ ಮಾತು ಕಲ್ಸೋಕ್ಕಾಗತ್ತೆ, ನಿನಗೆ ಮಾತಾಡೋರಿಗೆ ಬುದ್ಧಿ ಇಲ್ಲ ಅಂದಾಗ, ಇವಾಗಾದರೂ ಒಪ್ಕೊಂಡ್ರಲ್ಲ ನಿಮಗೆ ಬುದ್ಧಿ ಇಲ್ಲ ಅಂತ ಅಂದ್ಬಿಟ್ಟು, ವಾ ಇದು ಯಾಕೋ ಜಾಸ್ತಿ ಆಯಿತು ಕಣಮ್ಮಿ ಅಂದಾಗ, ಏನಿಲ್ಲ ಗೌಡ್ರೆ ಅಂದಾಗ, ಸರಿ ಸರಿ ಆಯಿತು ನಾನು ಮಲಿಕೋಬೇಕು ಅಂದಾಗ, ಸರಿ ಆಯಿತು ಮಲಿಕಳಿ ಅಂದಾಗ, ನಾನು ಲೇಟ್ ಆಫ್ ಮಾಡ್ತೀನಿ, ನಾನು ಓದ್ತಾ ಇರೋದು ಕಾಣಕ್ಕಿಲ್ವೇ ಅಂದಾಗ, ನಂಗೆ ಲೇಟ್ ಇದ್ದರೆ ನಿದ್ದೆ ಬರೋಕ್ಕಿಲ್ಲ, ಕಣ್ಣು ಚುಚ್ತದೆ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ, ನನಗೆ ಲೇಟ್ ಬೇಕು, ನಾನು ಏನರಲ್ಲಿ ಓದಲಿ ಲೈಟ್ ಇಲ್ಲ ಅಂದರೆ ಅಂದಾಗ, ಆಯಿತು ಆಯಿತು ಮಾತಾಡು ನಮಗೂ ಒಂದು ಟೇಮ್ ಬರ್ತದೆ, ಈಗ ಟೇಮ್ ಸರಿಗಿಲ್ಲ ನಂದು ಮಾತಾಡು ಅಂತ ಭದ್ರ ಅಂತಾರೆ. ಗೌಡ್ರೆ ಎಲ್ಲದಕ್ಕೂ ಟೈಮೇ ಅಲ್ಲ ಉದಾಹರಣೆ, ಅವ್ರವ್ರದ್ದು ಅವ್ರವ್ರ ಬುದ್ಧಿಗಳು ಅವ್ರವ್ರಿಗೆ ಇರ್ತೈತೆ, ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಇರ್ತೈತೆ, ಅದನ್ನ ಬಿಟ್ಬಿಟ್ಟು ಎಲ್ಲದಕ್ಕೂ ಟೇಮು ಅಂದ್ರೆ ಆಗೋಕ್ಕಿಲ್ಲ ಕಣ, ಟೈಮ್ನ್ಯಾಕೆ ಎಲ್ಲದಕ್ಕೂ ಮುಂದೆ ತಂದಿರೇ ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಆಯಿತು ಮಾತಾಡು, ನೀನು ಸೇರು ಅಂದರೆ ನಾನು ಸವಾ ಸೇರಂಗೆ ಉತ್ತರ ಕೊಡ್ತೀನಿ, ನಂಗೆ ಗೊತ್ತದೆ ಕಣ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅನ್ಕೊಂತಿರ್ತಾರೆ. ವಿದ್ಯೆನೂ ಏನೋ ಮಾತಾಡ್ದೆ, ಅವಳು ಆಯಿತು ನಾನು ಮಾತಾಡ್ತೀನಿ, ನೀವು ಸೇರಾದರೆ ನಾನು ಸವಾ ಸೇರು ಅಂತ ವಿದ್ಯೆ ಅನ್ಕೊಂತಿರ್ತಾಳೆ. ಆಮೇಲೆ ಭದ್ರ ಏನು ಮಾಡ್ತಾರೆ, ಇವಳು ನನ್ನ ಹತ್ರನೇ ಹಿಂಗೆಲ್ಲ ಆಟ ಆಡ್ತಾಳ, ಇರು ಮಾಡ್ತೀನಿ ಇವಳಿಗೆ ಅಂದ್ಬಿಟ್ಟು ಭದ್ರ ಲೈಟ್ ಆಫ್ ಮಾಡಿಬಿಟ್ಟು ಮನಿಕೊಂಬಿಡ್ತಾರೆ. ಇವಳು ಓಹೋ ನೀವು ಲೈಟ್ ಆಫ್ ಮಾಡಿಬಿಟ್ರೆ ನಾನು ಹೆಂಗೆ ಓದ್ಕೊಳ್ಳೋದು ಅಂತಾಳೆ. ನಂಗೆ ಗೊತ್ತಿಲ್ಲ ಕಣಮ್ಮಿ, ನಾನು ಹೇಳಿಲ್ವೇ ನಂಗೆ ನಿದ್ದೆ ಬರ್ತದೆ, ನಂಗೆ ಲೈಟ್ ಇದ್ದರೆ ಕಣ್ಣು ಚುಚ್ತದೆ, ನಿದ್ದೆ ಬರೋಕ್ಕಿಲ್ಲ ಅಂತ, ಅದಕ್ಕೆ ಆಫ್ ಮಾಡಿದೆ. ಇನ್ನೊಂದು ಏನು ಗೊತ್ತಾ, ಓದೋದಕ್ಕಿಂತ ಸಾನೆ ಮುಖ್ಯ ನಿದ್ದೆ ಚಂದಾಗಿ ಮಾಡಿದ್ರೆ ಓದಿದ್ದೆಲ್ಲ ತಲೆಗೆಡ್ತದೆ. ಒಂದು ಕೆಲಸ ಮಾಡು, ನೀನು ಇವಾಗ ಮನಿಕ ಓದಿರೋದೆಲ್ಲ ಹಂಗೆ ಮೆಲ್ಕು ಹಾಕೊಂಡು ಮನಿಕ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ನನಗೆ ಎಲ್ಲ ನೆಪ್ತಿ ಇರ್ತದೆ ಅಂತ ವಿದ್ಯೆ ಅಂತಾಳೆ. ನಂಗೆ ಲೈಟ್ ಇದ್ದರೆ ನಿದ್ದೆ ಬರೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಸರಿ ಅಂದ್ಬಿಟ್ಟು ಮಲಗೋ ಥರ ಮಲಗಿರ್ತಾರೆ. ಅದು ವಿದ್ಯೆ ಅವಳ ಮಕ್ಕ ನೋಡ್ಬಿಟ್ಟು, ಮಲಗಿಲ್ಲ, ಕಣ್ಣು ಬಿಟ್ಕೊಂಡು ಮಲಗಿರೋ ಥರ ಆಡ್ತೀರಾ, ಆಯಿತು ನೀವು ಲೈಟ್ ಆಫ್ ಮಾಡಿಬಿಟ್ರೆ ನಾನು ಓದೋಕ್ಕಿಲ್ವೇ ಅಂದ್ಬಿಟ್ಟು ವಿದ್ಯೆ ಏನು ಮಾಡ್ತಾಳೆ, ಅಲ್ಲೇ ಮೇಣದ ಬತ್ತಿ ಇರ್ತದೆ, ಮೇಣದ ಬತ್ತಿ ತಗೊಂಡು ಹಚ್ಕೊಂಡು ಕೂತ್ಕೊತಾಳೆ. ಓದ್ಕೊಂಡು ಕೂತಿರ್ತಾಳೆ. ಆಮೇಲೆ ಭದ್ರ ಕಣ್ಣು ಬಿಟ್ಬಿಟ್ಟು ಹಿಂಗೆ ನೋಡ್ತಾರೆ, ಓಹೋ ದೀಪ ಹಚ್ಕೊಂಡು ಓದ್ತಾವಳ, ಇರು ಮಾಡ್ತೀನಿ ಇವಳಿಗೆ ನೋಡು ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂದ್ಬಿಟ್ಟು ಜೋರಾಗಿ ಗೊರಕೆ ಹೊಡಿಯೋಂಗೆ ಅಂತ ಗೊರಕೆ ಹೊಡಿತಾ ಇರ್ತಾರೆ. ವಿದ್ಯಾ, ಅಯ್ಯ ಇವರೇನಪ್ಪ ನಾನು ಓದ್ಕೋಬಾರ್ದು ಅಂತ ಬ್ಯಾಕು ಅಂತ ಹಿಂಗೆ ಮಾಡ್ತಾವ್ರಾ, ಇರು ಮಾಡ್ತೀನಿ, ಓಹೋ ಇವರು ನಾನು ಓದಬಾರ್ದು ಅಂತ ಮಾಡ್ತಾವ್ರಲ್ವ, ಮಾಡ್ತೀನಿ ಇರು ಅಂತ ಏನು ಮಾಡ್ತಾಳೆ. ಅವಾಗ ಅವಳಿಗೆ ಖುಷಿಯಾಗಿರ್ತದೆ, ಏಕೆಂದರೆ ಪರೀಕ್ಷೆ ಬರೆಯೋಕ್ಕೆ ಹೋಗೋದು ಹೆಂಗೆ ಅಂತ ಹೆದರ್ಕೊಂಡಿರ್ತಾಳೆ. ಈಗ ಭದ್ರ ಮತ್ತು ಶಿವರಾಮೇಗೌಡರು ಪರೀಕ್ಷೆ ಹೋಗ್ತಾರೆ ಅಂತ ಗೊತ್ತಾಗಿ ಅವಳಿಗೆ ತುಂಬಾ ಖುಷಿಯಾಗುತ್ತೆ. ಅವಾಗ ಮನಸಲ್ಲೇನೇ ನನಗೆ ಪರೀಕ್ಷೆ ಬರ್ಕೊಳ್ಳೋಕ್ಕೆ ಹೇಳ್ದವ್ರ ನಾಯಕರಿಗೂ ಒಂದು ದೊಡ್ಡ ನಮಸ್ಕಾರ, ಮತ್ತು ನಾಯಕರು ಕಳಿಸಿರೋ ದೇವ್ರಿಗೂ ದೊಡ್ಡ ನಮಸ್ಕಾರ, ಥ್ಯಾಂಕ್ಸ್ ದೇವ್ರೆ ಅಂತ ದೇವ್ರಿಗೆ ಮನಸಲ್ಲೇ ಥ್ಯಾಂಕ್ಸ್ ಹೇಳ್ಕೊತಾ ಇರ್ತಾಳೆ. ಆಮೇಲೆ ಏನು ಮಾಡ್ತಾಳೆ, ಭದ್ರ ಗೊರಕೆ ಹೊಡಿತಾ ಇರ್ತಾರಲ್ಲ, ಆವಾಗ ಅವಳೇನು ಮಾಡ್ತಾಳೆ, ಜೋರಾಗಿ ಓದ್ತಾಳೆ. ಅಂದರೆ ಅದ್ರ ಪಾಠದ ಏನೇನೈತೆ ಅದನ್ನು ಜೋರಾಗಿ ಓದ್ತಾ ಇರ್ತಾಳೆ. ಅವಾಗ ಭದ್ರ, ನೀನು ಹಿಂಗೆ ಓದ್ಕೊಂಡ್ರೆ ನಾನು ಹೆಂಗೆ ನಿದ್ದೆ ಮಾಡೋದು, ಮನ್ಸಾಗೆ ಮೆತ್ಗೆ ಓದ್ಕೋಬೇಕು ತಾನೇ ಅಂದಾಗ, ನೀವು ಹಂಗೆ ಗೊರಕೆ ಹೊಡಿತೀರ, ನಾನು ಹೆಂಗೆ ಓದೋದು, ನನಗೆ ಜೋರಾಗಿ ಓದಿದ್ರೇ ಮನ್ಸು ಕತ್ತದು ಅಂತ ನಮ್ಮ ಬಯಾಲಜಿ ಮೇಡಮ್ ಹೇಳೋರು ಅಂದಾಗ, ಓ ಅವ್ರು ಯಾರಿಗೋ ಬುದ್ಧಿ ಇಲ್ಲ ಅಂತ ಹೇಳೋರು ಅಂದಾಗ, ನೋಡಿ ನೀವು ಮೇಸ್ಟ್ರಿಗೆ ಮೇಡಮ್ಗೆಲ್ಲ ಹಂಗೆಲ್ಲ ಹೇಳ್ಬೇಡಿ ನೀವು ಅಂತ ವಿದ್ಯೆ ಅಂತಾಳೆ. ಅಯ್ಯೋ ನಾನು ನಿಮ್ಮ ಮೇಸ್ಟ್ರು ಮೇಡಮ್ಗೆಲ್ಲಮ್ಮ ಅಂದಿದ್ದು, ನಾನು ಸುಮ್ಮನೆ ಅಂದಿದ್ದು, ನಾನು ಅವ್ರಿಗೆ ಅನ್ಲಿಲ್ಲ ಅಂತ ಭದ್ರ ಅಂತಾರೆ. ಮತ್ತು ನನಗೆ ಜೋರಾಗಿ ಓದ್ಕೊಂಡ್ರೆ ಮನ್ಸ್ಕೋಯ್ತದೆ ಅಂತ ಅವ್ರು ಹೇಳೋರೆ, ಅದಕ್ಕೆ ನಾನು ಓದ್ಕೊತಾ ಇದ್ದೀನಿ ಅಂದಾಗ, ನೋಡು ಮೆತ್ತಗೆ ಓದ್ಕೋ, ಹಂಗೆ ಓದ್ಕೋಬೇಡ ಅಂದ್ಬಿಟ್ಟು ಭದ್ರ ಅಂತಾರೆ. ನಾನು ಹಿಂಗೆ ಓದ್ಕೊಳ್ಳೋದು ಅಂತ ವಿದ್ಯೆ ಅಂತಾಳೆ. ಅಯ್ಯೋ ಯಪ್ಪ ನನ್ನ ಕರ್ಮ, ನನಗೆ ಟೈಮ್ ಸರಿಗಿಲ್ಲ, ಏನು ಮಾಡೋದು, ನಾನು ಟೈಮ್ ಸರಿಗಿಲ್ದಂಗೆ ಹಿಂಗೆ ಆಗೋದು ಅಂತ ಅಂದ್ಬಿಟ್ಟು ಭದ್ರ ಮತ್ತೆ ಮಲಿಕತ್ತಾರೆ. ಮತ್ತೆ ಇವಳು ಜೋರಾಗಿ ಓದ್ತಾನೆ ಇರ್ತಾಳೆ. ನಾನು ನಿದ್ದೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ತಾನೇ, ಅದ್ಯಾಕೆ ಅಷ್ಟು ಜೋರಾಗಿ ಹೇಳ್ತಾ ಇದೆಯಾ, ನಿಧಾನಕ್ಕೆ ಓದ್ಕ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಆಮೇಲೆ ವಿದ್ಯಾ ಭದ್ರ ಮಕ್ಕನೇ ನೋಡ್ತಾ ಇರ್ತಾಳೆ. ಆಮೇಲೆ ತಿರ್ಗಾ ಲೈಟ್ ಹಾಕ್ಬಿಡ್ತಾರೆ, ಅವರೇನೆ ಆಫ್ ಮಾಡಿರ್ತಾರೆ ನಿದ್ದೆ ಮಾಡ್ಬೇಕಂತ, ಮತ್ತೆ ಲೈಟ್ ಹಾಕ್ಬಿಟ್ಟು ಲೈಟ್ ಹಾಕಿದ್ದೀನಿ ಮೆತ್ಕೋತ್ಕ, ನಾನು ಮಲಗಬೇಕು ಅಂತ ಹೇಳ್ಬಿಟ್ಟು ಮಲಗ್ತಾರೆ. ಆಮೇಲೆ ತಿರ್ಗಾ ಮತ್ತೆ ಜೋರಾಗಿ ಓದ್ತಾ ಇರ್ತಾಳೆ. ನಿಂಗೆ ಹೇಳಿದ್ರೆ ಅರ್ಥ ಆಗೋಕ್ಕಿಲ್ವಾ, ಮೆತ್ಕೋತ್ಕೋ, ನಾನು ನಿದ್ದೆ ಮಾಡಬೇಕು, ಲೈಟ್ ಹಾಕಿದ್ದೀನಿ ತಾನೇ, ಇವಾಗ ಮೆತ್ಕರ ಓದ್ಕೋ, ನೀನು ಅದೇನು ದಬ್ಬಾಕ್ತೀಯ ಅಂತ ನಾನು ನೋಡ್ತೀನಿ ಕಣ್ತಗ, ಓದ್ಕ ಅಂತ ಹೇಳ್ಬಿಟ್ಟು ಮೆತ್ಕೋತ್ಕ, ನಾನು ನಿದ್ದೆ ಮಾಡಬೇಕು ಅಂತ ಭದ್ರ ಮಲಗ್ತಾರೆ. ವಿದ್ಯಾ ಭದ್ರವ್ರ ಮುಖನೇ ನೋಡಿಕೊಂಡು ಮೆತ್ತಗೆ ಮನಸಲ್ಲೇ ಓದ್ಕೋತಾ ಇರ್ತಾಳೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಬೆಳಗಾಗಿದ್ದ ತಕ್ಷಣ ಒಬ್ಬರು ಮಾಧ್ಯಮದವ್ರು ಬರ್ತಾರೆ. ಮಾಧ್ಯಮದಲ್ಲಿ ಬಂದುಬಿಟ್ಟು ಶಿವರಾಮೇಗೌಡರ ಮನೆ ನೋಡ್ಕೊಂಡು ಅವರು, ಎಲ್ಲೋ ನಮಸ್ಕಾರ ವೀಕ್ಷಕರೇ, ಇವತ್ತು ರಾಜಕೀಯ ರಾಜಗೃಹ ಅನ್ನೋ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಇವತ್ತು ನಾವು ಮಂತ್ರಿ ಶಿವರಾಮೇಗೌಡರು ಮನೇಲಿದ್ದೀವಿ. ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ ಏನೇನು ಅಂತೆಲ್ಲ ವಿಷಯ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಅವರ ತಾಯಿ ಆಗಿರುವಂತಹ ಭಾಗೀರಥಮ್ಮನವ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ ಮೊದಲು ಅಂತ ಹೇಳ್ಬಿಟ್ಟು ಭಾಗೀರಥಮ್ಮನವ್ರ ಹತ್ರ ಹೋಗ್ತಾರೆ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು ಅಂದಾಗ, ನನ್ನ ಹೆಸರು ಭಾಗೀರಥಿ ಅಂತ ಹೇಳ್ಬಿಟ್ಟು
ನಾನು ಶಿವರಾಮೇಗೌಡರು ಮಂತ್ರಿ ಶಿವರಾಮೇಗೌಡರು ಅದಲ್ಲ ಅವ್ರ ಅವ್ವ ನಾನು ಅಂತ ಅಂದ್ಬಿಟ್ಟು ಭಾಗೀರಥಮ್ಮನವ್ರು ಹೇಳ್ತಾರೆ. ಅಮ್ಮ ನಮಸ್ಕಾರ, ನಿಮ್ಮ ಯಜಮಾನ್ರ ಹೆಸರು ಅಂದರೆ ನಾಚ್ಕೊತಾರೆ. ಅವಾಗ ಅಮ್ಮ ನಾಚ್ಕೊತಾ ಇದ್ದೀರಾ ಯಾಕೆ ಅಂತ ಅವರು ಮಾಧ್ಯಮದವ್ರು ಕೇಳ್ತಾರೆ. ಅವಾಗ ಏನಮ್ಮ ಈಗಿನ ಕಾಲದವ್ರು ಹೇಳ್ತಾರೆ, ನಾವು ಹಳೆ ಕಾಲದವರು, ನಾವು ಯಜಮಾನ್ರ ಹೆಸ್ರು ಹಂಗೆಲ್ಲ ಹೇಳ್ಬಾರ್ದು ಅಂತ ನಾಚ್ಕೋತಾರೆ. ಅಯ್ಯಯ್ಯೋ ಅಮ್ಮ ಎಷ್ಟು ಚೆನ್ನಾಗಿ ನಾಚ್ಕೊತಿದ್ದಾರೆ ನೋಡಿ ಅಂದಾಗ, ಮತ್ತೆ ಅಂದಾಗ ಸರಿ ಅಮ್ಮ ಆಯಿತು, ನೀವು ನಮ್ಮ ವೀಕ್ಷಕರಿಗೆಲ್ಲ ಪರಿಚಯ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಭಾಗೀರಥಮ್ಮ ಅಂತ ಹೇಳ್ಬಿಟ್ಟು, ನಾನು ಕೆಂಪೇಗೌಡರವರಲ್ಲ ಅವರ ಗಂಡರು, ನಾನು ಮಂತ್ರಿ ಶಿವರಾಮೇಗೌಡರವರಲ್ಲ ಅವ್ರ ತಾಯಿ ಅಂತ ಅಂದ್ಬಿಟ್ಟು ಅವರು ಏನಿದೆಯೋ ಅವ್ರ ಪಾತ್ರನ ಅವ್ರು ಹೇಳ್ಕೊತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಮ್ಮ ನೀವು ನಿಮ್ಮ ಮನೆಯವ್ರನ್ನೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಸ್ಕೊಡ್ತೀರಾ ಅಂತ ಅಂದ್ಬಿಟ್ಟು ಮಾಧ್ಯಮದವ್ರು ಕೇಳ್ತಾರೆ. ಎಲ್ಲರ ಪರಿಚಯನೂ ಮಾಡಿಸ್ಕೊಡ್ತೀನಿ ಬನ್ನಿ, ಅದಕ್ಕೆ ಅಂತ ಅಂದಾಗ, ಅಮ್ಮ ನಾನೊಂದು ವಿಷಯ ಕೇಳ್ಪಟ್ಟೆ, ನೀವು ಇವತ್ತು ನಿಮ್ಮ ಸೊಸೆನ ಪರೀಕ್ಷೆ ಬರೆಯೋಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅಂದಾಗ, ಹೌದು ನಮ್ಮ ಸೊಸೆ, ನಮ್ಮ ಮನೆ ಮುದ್ದು ಸೊಸೆ ಅವಳಲ್ಲ, ಅವಳನ್ನ ಇವತ್ತು ನನ್ನ ಮಗ ಶಿವರಾಮ, ನನ್ನ ಮೊಮ್ಮಗ ಭದ್ರೇಗೌಡ ಇಬ್ಬರೂ ಪರೀಕ್ಷೆ ಬರೆಯೋಕ್ಕೆ ಕರ್ಕೊ ಹೋಗ್ತಾರೆ ಅಂದಾಗ, ಅಮ್ಮ ಪರೀಕ್ಷೆ ಬರೆಯೋದೆಲ್ಲ ಮಾಮೂಲಿ ಇಲ್ವಾ, ಅದರಲ್ಲೇನು ವಿಶೇಷತೆ ಅಂತ ಹೇಳ್ತಾ ಇದ್ದೀರಿ ಅಂದಾಗ, ವಿಶೇಷತೆ ಐತೆ, ನಮ್ಮ ಮನೆ ಮುದ್ದು ಸೊಸೆ ಡಾಕ್ಟ್ರು ಓದ್ತಾವಳೆ ಡಾಕ್ಟ್ರು ಅಂದಾಗ, ಹೌದಮ್ಮ ಅಂದಾಗ, ಹೌದು ನಮ್ಮ ಶಿವರಾಮ ಮಂತ್ರಿ ಶಿವರಾಮ ಹೇಳ್ದಂಗೆ ಹೆಣ್ಮಕ್ಳು ಓದಬೇಕು ಅಂತ ನಮ್ಮ ಸೊಸೆ ಮದುವೆ ಆಗಿದ್ರು ಅವಳು ಉದ್ದೇಶ ಡಾಕ್ಟ್ರು ಓದಬೇಕು ಅಂತಿರ್ತದೆ, ಅವಳು ಮದುವೆ ಆಗಿದ್ರು ಕೂಡ ಅವಳು ಡಾಕ್ಟ್ರು ಓದಬೇಕು ಅಂತ ಕಷ್ಟಪಟ್ಟು ಡಾಕ್ಟ್ರು ಓದ್ತಾವಳೆ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅದಕ್ಕೆ ನಮ್ಮ ಮನೇಲಿ ನನ್ನ ಮಗ ಶಿವರಾಮೇಗೌಡರು ಮತ್ತು ನನ್ನ ಮೊಮ್ಮಗ ಭದ್ರ ಇಬ್ಬರು ಬೆಂಬಲ ಕೊಟ್ಟು ಇವತ್ತು ಅವಳನ್ನ ಪರೀಕ್ಷೆ ಬರ್ಸೋಕ್ಕೆ ಕರ್ಕೊಂಡೋಗ್ತಾರೆ ಅಂದಾಗ, ಪರೀಕ್ಷೆ ಬರೆಯೋಕ್ಕೆ ಅವರೇ ಹೋಗ್ಬೋದಲ್ವ, ನೀವೆಲ್ಲ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅಂದ್ಬಿಟ್ಟು ಮೀಡಿಯಾದವ್ರು ಕೇಳ್ತಾರೆ. ಅವಾಗ ಅಜ್ಜಮ್ಮ, ಅವಳು ಕಾಲಿಗೆ ಯೋಟ್ ಮಾಡ್ಕೊಂಡವಳೆ, ಡಾಕ್ಟ್ರು ಕಾಲು ಊರಬಾರ್ದು, ಕಾಲ ಮೇಲೆ ಭಾರ ಬರಬಾರ್ದು ಅಂತ ಹೇಳವ್ರೆ, ಅದಕ್ಕೆ ಅವಳು ಹೋಗೋಕ್ಕಾಗಕ್ಕಿಲ್ಲ ಅಂತ ನಮ್ಮ ಮನೆ ಕುಟುಂಬದವ್ರೆಲ್ಲರೂ ಇವತ್ತು ಅವಳನ್ನ ಕರ್ಕೊಂಡೋಗಿ ಪರೀಕ್ಷೆ ಬರ್ಸ್ಕೊಬತ್ತೀವಿ. ನನ್ನ ಮಗ ಶಿವರಾಮಯ್ಯ ಹೇಳ್ದಂಗೆ ಹೆಣ್ಮಕ್ಳು ಓದಬೇಕು, ಹೆಣ್ಮಕ್ಳು ವಿದ್ಯೆ ಕಲಿಬೇಕು, ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋದೇ ನನ್ನ ಮಗನ ಉದ್ದೇಶ, ಅದರಿಂದ ನಾವು ನಮ್ಮ ಮನೆ ಮುದ್ದು ಸೊಸೆನ ನಾವು ಓದಿಸ್ತಾ ಇದ್ದೀವಿ ಅಂದಾಗ, ಹೌದಮ್ಮ ತುಂಬ ಸಂತೋಷ ಆಯಿತು ನಮಗೆ ಅಂದಾಗ, ಹೌದು ನಮ್ಮ ಸೊಸೆನ ಕರ್ಕೊಂಡೋಗಿ ಇವತ್ತು ನಮ್ಮ ಮನೆಯವರೆಲ್ಲರೂ ಪರೀಕ್ಷೆ ಬರ್ಸ್ಬಿಟ್ಟು ಕರ್ಕೊಬತ್ತೀವಿ ಅಂತ ಅಂದ್ಬಿಟ್ಟು ಅಂದಾಗ, ಹೌದಮ್ಮ ಸರಿ ಬನ್ನಿಮ್ಮ ನಿಮ್ಮ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಡಿ ಅಂತ ಅಂತಾರೆ. ಸರಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಭಾಗೀರಥಮ್ಮನವರು. ಆವಾಗ ಅಲ್ಲಿ ಶಿವರಾಮೇಗೌಡರು, ಮೋಹನ, ಈಶ್ವರಿ, ಚಿತ್ರ ಮತ್ತು ವಿನಂತಿ, ಸಾವಿತ್ರಿ, ಕ್ವಾಟ್ಲೆ ಎಲ್ಲರೂ ಅಲ್ಲೇ ಇರ್ತಾರೆ. ಆಮೇಲೆ ಭಾಗೀರಥಮ್ಮನವರು ಮುಂದೆ ಹೋಗ್ತಾರೆ. ಹೋಗ್ಬಿಟ್ಟು, ಇವರೇ ನನ್ನ ಮಗ ಶಿವರಾಮೇಗೌಡ, ನಿಮ್ಮ ಮುದ್ದಿನ ಮಂತ್ರಿ, ನಮ್ಮ ಮನೆ ಶ್ರೀರಾಮೇಗೌಡ ನನ್ನ ಮಗ, ನಾಡಗರಸ ಆದರೂ ನನಗೆ ಮಗನೇ ಅವನು, ನನ್ನ ಮುದ್ದಿನ ಮಗ ಅವನು ಅಂತ ಅಂದ್ಬಿಟ್ಟು ಅಂದಾಗ, ಏನವ ನೀನು ಅಂದಾಗ, ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಹೇಳಪ್ಪ ಅಂತ ಭಾಗೀರಥಮ್ಮನವ್ರು ಹೇಳ್ತಾರೆ. ನಮಸ್ಕಾರ ವೀಕ್ಷಕರೆಲ್ಲ ನನ್ನ ನಮಸ್ಕಾರಗಳು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ನಮಸ್ಕಾರ ಮಾಡ್ತಾರೆ. ಆಮೇಲೆ ಗೋವಿಂದರ ಹತ್ರ ಹೋಗ್ತಾರೆ. ಇವರು ನನ್ನ ಚಿಕ್ಕ ಮಗ ಗೋವಿಂದ ಅಂತ, ಆ ರಾಮಂಗೆ ಲಕ್ಷ್ಮಣ ಹೆಂಗೋ ನಮ್ಮ ಶಿವರಾಮಂಗೆ ನಮ್ಮ ಗೋವಿಂದ ಹಂಗೆ, ಇಬ್ಬರು ಹಂಗೆ ರಾಮ ಲಕ್ಷ್ಮಣ ಇದ್ದಂಗೆ ಅವರೇ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಗೋವಿಂದರು ನಮಸ್ಕಾರ ಅಂತಾರೆ. ಆಮೇಲೆ ಭಾಗೀರಥಮ್ಮನವರು ಮೋಹನ ಹತ್ರ ಹೋಗ್ತಾರೆ. ಇವಳು ನಮ್ಮ ಮನೆ ಹಿರಿ ಸೊಸೆ ಮೋಹನ ಅಂತ, ಇವಳು ಅದೇ ನಮ್ಮ ಶಿವರಾಮೇಗೌಡರ ಮಂತ್ರಿಗೇನು ನೀವು ಅದೇನೋ ಹೇಳ್ತಿರಲ್ಲ ಹೋಮ್ ಮಿನಿಸ್ಟ್ರು, ಹಂಗೆ ಇವಳು ನಮ್ಮ ಮನೆ ಹೋಮ್ ಮಿನಿಸ್ಟ್ರು, ನಮ್ಮನ್ನೆಲ್ಲರನ್ನೂ ಮಕ್ಳ ಥರ ನೋಡ್ಕೊತಾಳೆ, ಎಲ್ಲ ಜವಾಬ್ದಾರಿನೂ ನಮ್ಮ ಮನೆಯದೆಲ್ಲ ಇವಳೇ ತಗೊಳ್ಳೋದು, ಎಲ್ಲರೂ ಅಷ್ಟು ನಾಜಕವಾಗಿ ನೋಡ್ಕೊತಾಳೆ, ನಮ್ಮ ಮನೆ ಇವಳು ಮುದ್ದಿನ ಸೊಸೆ ಇವಳು ಅಂತ ಅಂದ್ಬಿಟ್ಟು ಮೋಹನನ ಬಗ್ಗೆ ತುಂಬ ಹೊಗಳಿ ಭಾಗೀರಥಮ್ಮನವ್ರು ಹೇಳ್ತಾರೆ. ಆಮೇಲೆ ಸರಿ ಅಲ್ಲಿಂದ ಮುಂದೆ ಬರ್ತಾ, ಇವಳು ನನ್ನ 2ನೇ ಸೊಸೆ ಈಶ್ವರಿ, ಇವಳು ಅವಳ ಮಗಳು ಚಿತ್ರ. ಆಮೇಲೆ ಅಲ್ಲಿಂದ ಈ ಕಡೆ ಬರ್ತಾ, ಇವಳು ನನ್ನ ಮಗಳು ಸಾವಿತ್ರಿ, ಇವಳು ಅವಳ ಮಗಳು ವಿನಂತಿ ಅಂದಾಗ, ಇವರಿಬ್ಬರು ಮಕ್ಕಳು ಇಷ್ಟಾಗಲಾಗುತ್ತೆ, ಸಾವಿತ್ರಿ, ವಿನಂತಿ, ಚಿತ್ರ ಮತ್ತು ಈಶ್ವರಿದು. ಯಾಕೆಂದರೆ ಅವರು ಮೋಹನನ ಬಗ್ಗೆ ಅಷ್ಟು ಹೊಗಳ್ಕೊಂಡು ಹೇಳ್ತಾರೆ, ನಮ್ಮ ಬಗ್ಗೆ ಸುಮ್ಮನೆ ಮಗಳು ಸೊಸೆ ಮೊಮ್ಮಕ್ಕಳು ಅಂತ ಇಷ್ಟು ಮಾತ್ರ ಹೇಳ್ಕೊಂಡು ಹೋಯ್ತಾರಲ್ಲ, ನಮ್ಮ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸಾವಿತ್ರಿ ಮತ್ತು ವಿನಂತಿಗೆ ಮುಖ ಸಪ್ಪಗೆ ಮಾಡ್ಕೊಂಡು 4 ಜನ ನಿಂತಿರ್ತಾರೆ. ಅವರು ಈಗ ಮೋಹನನ ಹೊಗಳಿ ಭಾಗೀರಥಮ್ಮನವ್ರು ಹೇಳಿದ್ರಲ್ಲ, ಅದೇ ಥರ ನಮ್ಮನ್ನು ಹೊಗಳ್ತಾರೆ ಅಂದ್ಕೊಂಡು ಮಾಧ್ಯಮದ ಮುಂದೆ ಬಂದು ನಿಂತ್ಕೊಂತಾರೆ. ಆದರೆ ಭಾಗೀರಥಮ್ಮನವ್ರು ಅವ್ರ ಬಗ್ಗೆ ಏನೂ ಹೊಗಳಲ್ಲ, ಸುಮ್ಮನೆ ಪರಿಚಯ ಮಾಡಿಸ್ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು, ಅಮ್ಮ ಇನ್ನೇ ಇರೋದು, ನಮ್ಮ ಮನೆ ಮುದ್ದಿನ ಸೊಸೆ ಓದ್ಕೊತಾವಳಲ್ಲಿ, ಅವಳನ್ನು ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಭಾಗೀರಥಮ್ಮನವ್ರು ಹೇಳ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿತಾ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಯಾರ್ಯಾರು ವಿಡಿಯೋ ನೋಡಿದಿರಾ, ಸಪೋರ್ಟ್ ಮಾಡಿದಿರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ರಿಗೂ ತುಂಬ 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 ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.